ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಜಾ ಕಿಚನ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಆದರೂ ಸ್ವಲ್ಪ ಯಾಕೋ ಚಳಿ ಆಗತ್ತೈತಿ ಇವತ್ತ, ಗೊತ್ತಿಲ್ಲ. ಇಂಥ ಬ್ಯಾಸಿಗೆಗೂ ಚಳಿ ಆಲಾಗತ್ತದಂದ್ರೆ ಸ್ವಲ್ಪ ದೇಹದಾಗ ಏನೋ ಸ್ವಲ್ಪ ಆರೋಗ್ಯ ಹೆಚ್ಚು ಕಮ್ಮಿ ಇರ್ಬೋದು ಅಂತ ಹಿಂಗೆ. ಹಾಗಾಗಿ ಸ್ವೆಟ್ರ್ ಹಾಕ್ಕೊಂಡು ನಿಂತ್ಬಿಟ್ಟಿನಿ. 8 ಆಗಿತ್ತು ಟೈಮ್, ಆದರೂ ಸ್ವೆಟ್ರ್ ತೆಗಿಯೋಕ್ಕಾಗಲಾಗೈತಿ, ಚಳಿ ಆಲಾಗತ್ತೈತಿ. ಜ್ವರ ಬರುವ ಸಾಧ್ಯತೆಗಳು ಎಲ್ಲ ಕಾಣಿಸಕತ್ತಾವು. ಸ್ವಲ್ಪ ಯೋಚನೆ, ಟೆನ್ಷನ್ನು, ಓಡಾಟ ಜಾಸ್ತಿ ಆಯಿತು. ಹಾಗಾಗಿ ಈ ಥರ ಆಯಿತು. ಏನೂ ಮಾಡೋಕ್ಕಾಗಲ್ಲ. ಬಂದಿದ್ದು ಬರಲಿ, ಗುರುವಿಂದ ಇರಲಿ ಅಂತ ಹೇಳ್ಬಿಟ್ಟು ಮುಂದಿನ ಕೆಲಸನ ಮಾಡ್ತಾನೆ ಇರಬೇಕು. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ಇವತ್ತು ಏನಿಲ್ಲ ಕೆಲಸಗಳಿರ್ತಾವೆ. ಯಾಕೆ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಅಂತ ಹೇಳ್ತೀನಿ. ಹಂಗೆ ಕೆಲವೊಂದು ಟೈಮು ಬಿಟ್ಟು ವ್ಲಾಗ್ನ ಹಾಕಕತ್ತೀನಿ. ಯಾಕಂದ್ರೆ ಬ್ಲಾಗ್ ಚಾನಲಲ್ಲಿ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾಯಿದ್ದೀನಿ. ಅದ್ರದ್ದು ಮತ್ತು ಇದ್ರದ್ದು ಎರಡೂ ಮಾಡೋಕ್ಕೆ ಆಗಲಾಗೈತಿ. ಯಾಕೆ ಆಗಲಾಗೈತೆ ಅಂದ್ರೆ ಫೋನ್ ಜಾಸ್ತಿ ನೋಡೋಕ್ಕಾಗಲ್ರಿ. ಇದು ಫೋನ್ 5G ಇರೋದ್ರಿಂದನೇ ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಹೊತ್ತು ಜಾಸ್ತಿ, ಒಂದು ತಾಸು ಅರ್ಧ ತಾಸು ಎಡಿಟಿಂಗ್ ಹಂಗೆ ಮಾಡ್ಕೋತ ಕೂತ್ನಿ ಅಂದ್ರೆ ಪೂರ ಕಣ್ಣೆಲ್ಲ ರೆಡ್ ಆಗಿ ಕಣ್ಣೆಲ್ಲ ಒಂಥರ ಆಗ್ಲಕತ್ತಾವ. ಹಾಗಾಗಿ ವಿಡಿಯೋ ಜಾಸ್ತಿ ಮಾಡೋಕೆ ಹೋಗಲಾಗಿನಿ. ಅದಕ್ಕೊಂದು ವಿಡಿಯೋ ಹಾಕಕತ್ತೀನಿ. ಇದಕ್ಕೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿನಿ. ಯಾಕಂದ್ರೆ ಅದಕ್ಕೂ ಇದಕ್ಕೂ ಎರಡು ಮಾಡ್ಕೊಳಕ್ಕೆ ಹೋದಿಂದ ಕಣ್ಣು ಗುಡ್ಡಿಯಲ್ಲಿ ಹೊರಗೆ ಬರ್ತಾವನ್ನೋ ಭಯ ನನಗೆ. ಏನೋ ಅಂತಾರಲ್ಲ, ಏನೋ ಮಾಡೋಕೆ ಏನೋ ಮಾಡ್ಕೊಂಡು ಕೂತಾರ ಅನ್ನಂಗೆ ಆಗಬಾರ್ದು. ಹಾಗಾಗಿ ಸ್ವಲ್ಪ ಫೋನ್ ನೋಡೋದೇ ಕಮ್ಮಿ ಮಾಡೀನಿ. ಹಾಗೆ ಮತ್ತು ಎಡಿಟಿಂಗ್ ಮಾಡ್ಬೇಕಾದ್ರೆ ತುಂಬ ಟೈಮ್ ಬೇಕಾಗ್ತದೆ. ಹಂಗಾಗಿ ಎರಡೂ ವಿಡಿಯೋದು ಎಡಿಟಿಂಗ್ ಮಾಡ್ಬೇಕಾದ್ರೆ ಕಷ್ಟ, ಬ್ಯಾಡ್ ಅಂತ ಹೇಳ್ಬಿಟ್ಟು ಬಿಟ್ಟಿನಿ. ನೀವು ಕೂಡ ಅಷ್ಟೇ ಜಾಸ್ತಿ ಫೋನ್ ನೋಡೋರು ಸ್ವಲ್ಪ ಹುಷಾರಾಗಿರ್ರಿ. ನಿಜವಾಗ್ಲೂ ನನಗೆ ಮೊನ್ನೆ ಫುಲ್ ಕಣ್ಣೆಲ್ಲ, ಎರಡು ಕಣ್ಣು ರೆಡ್ ಆಗಿಬಿಟ್ಟಿದ್ದು, ಒಂಥರನೇ ಆಗ್ಬಿಡ್ತು. ಕಣ್ಣೆಲ್ಲ ಮಂಜಾಗಿ ರೆಡ್ ಆಗಿಬಿಟ್ಟಿದ್ದು. ಅವತ್ತೊಂದು 3 ವಿಡಿಯೋ ಎಡಿಟಿಂಗ್ ಮಾಡಿದ್ದೆ ಕೂತ್ಕೊಂಡು, ಒಂದು 2-3 ತಾಸು ಮೇಲೆ ಆಗಿತ್ತು. ಗಾಬರಿ ಆಗ್ಬಿಡ್ತು ನನಗೆ. ಅವತ್ತಿಂದ ಫುಲ್ ಸ್ಟಾಪ್ ಮಾಡಿಬಿಟ್ಟಿನಿ. ಎಡಿಟಿಂಗ್ನು ಜಾಸ್ತಿ ಮಾಡೋಕ್ಕೆ ಹೋಗಲಾಗಿನಿ, ಮತ್ತು ಫೋನ್ನೂ ಜಾಸ್ತಿ ನೋಡೋಕೆ ಹೋಗಲಾಗಿನಿ. ಯಾರದೇ ವಿಡಿಯೋ ನೋಡ್ಬೇಕು ಅಂದ್ರೆ ಆನ್ ಮಾಡಿ ಬಿಟ್ಬಿಡ್ತೀನಿ, ಅದು ನೋಡೋಕ್ಕೆ ಹೋಗೋದಿಲ್ಲ. ಅದೇ ಹೇಳ್ತೇನಲ್ಲ, ಏನು ಮಾಡೋಕ್ಕೆ ಹೋಗಿ ಏನು ಹಾಕೂತ್ರೆ ಏನು ಮಾಡೋದು? ಕಣ್ಣೇ ಇರಲ್ಲ ಅಂದ್ರೆ ಮುಂದೆ ಏನು ಮಾಡೋಕ್ಕೆ ಸಾಧ್ಯ? ಕೈಕಾಲಿಲ್ಲ ಅಂದ್ರೆ ಏನೋ ಮಾಡ್ಬೋದು, ಕಣ್ಣಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಆದಷ್ಟು ಫೋನ್ ನೋಡೋರು ಸ್ವಲ್ಪ ಎಚ್ಚರಿಕೆಯಿಂದ ಫೋನ್ ನೋಡ್ರಿ. ಏನು ಫೋನ್ ನೋಡೋದು ಇದ್ದೇ ಇರ್ತೈತಿ, ಬಾರಿಕಲ್ಲ. ಆಗ ಸ್ವಲ್ಪ ಮಿತಿಯಲ್ಲಿ ಇರಲಿ ಅಂತ ನಿಮ್ಗೆ ಕೇಳ್ಕೊತೀನಿ. ಮತ್ತು ಏನಪ್ಪ ಅಂದರೆ ಈಗಿನ ಫೋನ್ಗಳು ತುಂಬ ಡೇಂಜರ್ ಅದಾವೆ. ಈ 5G ಫೋನ್ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಹೇಳಕತ್ತೀನಲ್ಲ, ಭಾಳ ಡೇಂಜರ್ ಅದಾವೆ. ಮಕ್ಳ ಕೈ ಫೋನ್ ದಯವಿಟ್ಟು ಕೊಡಕ್ಕೆ ಹೋಗ್ರಿ. ಮಕ್ಳ ಕೈ ಫೋನ್ ಕೊಡೋರು ಎಚ್ಚರವಾಗಿರ್ರಿ. ಇಷ್ಟು ಒಂದು 30 ವರ್ಷ ನನಗೇ ಈ ರೀತಿ ಅವತಾರ ಆಗೈತಿ ಕಣ್ಣು ಅವತ್ತು. ಅದಕ್ಕೆ ಹೇಳಕತ್ತೀನಿ ನೋಡ್ರಿ. ಸಣ್ಣ ಮಕ್ಳ ಕಣ್ಣು ಎಳಿ ಕಣ್ಣಿರ್ತಾವೆ, ಒಳಗೆ ಎಳಿ ನರಗಳಿರ್ತಾವೆ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ ಬಳಿಕ ಬಾಯಿ ಹೊಡ್ಕೊಳ್ಳೋದಕ್ಕಿಂತ ಮುಂದೆನೇ ಫಸ್ಟೇ ಎಚ್ಚರವಾಗಿರಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಮಕ್ಳು ಕಾಡನ ಬೇಡನ ಊಟ ಮಾಡಲಾಗ್ಯಾವ, ಹಂಗೆ ಹಿಂಗೆ ನಾನು ಏನು ಮಾಡ್ತೀರಿ, ಕೈಗೆ ಫೋನ್ ಕೊಟ್ಟು ಬಿಡ್ತೀರಿ. ಫೋನ್ ಕೊಟ್ಟು ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊತ ಕೂತ್ಬಿಡ್ತೀರಿ. ಹಿಂದ್ರಗಡೆ ಏನಾದ್ರೂ ಏನು ಮಾಡ್ತಿರ್ತೀನಿ. ಆದಮೇಲೆ ನಾವು ಒದ್ದಾಡೋದಕ್ಕಿಂತ ಆಗೋಕ್ಕಿಂತ ಮೊದಲೇ ಹುಷಾರಾಗಿರಬೇಕು ಅಂತ ಹೇಳ್ತೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಯಾಕಂದ್ರೆ ಒಂದೊಂದು ನಾ ಯಾವುದೇ ಆಗಲಿ, ಅಲ್ಲಾಗಲಿ ಇಲ್ಲಾಗಲಿ ಏನು ಹೇಳ್ತೀನಿ ಅಂದ್ರೆ ಒಂದು ಅನುಭವ ಇದ್ರೆ ಮಾತ್ರ ಈ ಮಾತನ್ನ ಹೇಳ್ತೀನಿ. ಇದು ಭಾಳ ಪೆಟ್ಟಿದ್ದೀನಿ. 2 ಸಾರಿ ಆಗಿತ್ತು ಹಂಗೆ. ಅವಾಗ ಅಂದ್ಕೊಂಡಿದ್ದೆ ಎಕ್ಕದ ಹಾಲು ಬಿದ್ದಿತ್ತು, ಹಂಗಾಗಿ ಅದಕ್ಕೆ ಅಂದ್ಕೊಂಡಿದ್ದೆ. ಮತ್ತು ಈ ಸರಿ ಪಕ್ಕ ಗೊತ್ತಾಯ್ತು ಅದಕ್ಕೆ. ಈ ಸತಿ ಎಕ್ಕದ ಗಿಡದ ಹತ್ರನೇ ಹೋಗಿರಲಿಲ್ಲ ನಾವು. ಪಕ್ಕ ಫೋನ್ ನೋಡಿ ಕುತ್ಕೊಂಡಾಗ ಹೆಂಗಾಗಿತ್ತು ಅಂದ್ರೆ ಹೇಳ್ತೇನೆ ರೀ. ಕಣ್ಣು ಇಟಿ ಆಗಿದ್ದು ಫುಲ್ಲು ರೆಡ್ ಆಗಿಬಿಟ್ಟಿದ್ದು, ಒಳಗಡೆ ಎಲ್ಲ ರೆಡ್ ಆಗಿ ಕಣ್ಣು ಫುಲ್ ಮಂಜಾಗಿಬಿಟ್ಟಿತ್ತು. ಆಮೇಲೆ 2 ದಿನ ಇದು ಒಂದು ಪ್ಲೇಟ್ನ ನೀರು ಹಾಕಿ ಕಣ್ಣೆಲ್ಲ ಹಿಂಗೆ ನೀರಾಗ ಅಳಗೇಡಿಸಿ, ಮತ್ತು ಕಣ್ಣನ್ನು ಟೂ ಬರ್ತಾವಲ್ರಿ ಸಣ್ಣ, ಅವೆಲ್ಲ ಹಾಕ್ಕೊಂಡು ಸ್ವಲ್ಪ ಫೋನ್ ನೋಡೋದು 1 ವಾರಕ್ಕೆ ಅದು ಕಂಪ್ಲೀಟ್. ಈಗಂದ್ರೆ ಪೂರ ಕಂಟ್ರೋಲ್ ಮಾಡಿದ್ದೀನಿ ಫೋನ್ ನೋಡೋದು. ಹಾಗಾಗಿ ಸ್ವಲ್ಪ ಈಗ ಪರವಾಗಿಲ್ಲ, ಆರಾಮಾಗಿದ್ದೀನಿ. ಇವತ್ತು ಯಾಕೆ ವಿಡಿಯೋ ಮಾಡತ್ತೀನಿ ಅಂದರೆ ಪೂರ್ತಿ ವಿಡಿಯೋ ನೋಡ್ರಿ ಗೊತ್ತಾಕೈತಿ ನಿಮಗೂ ಕೂಡ. ಕುದಿಯಕ್ಕಿಟ್ಟಿನಿ, ಸಾರು ಮಾಡಬೇಕು. ಇಡ್ಲಿಗೆ ಸಾಂಬಾರು ಮಾಡಬೇಕು. ಬೇಳೆ ಕುದಿಯಕ್ಕಿಟ್ಟಿನಿ. ಇಡ್ಲಿ ಮಾಡೋಕ್ಕಿಟ್ಟಿನಿ. ಇಡ್ಲಿ ಹಿಟ್ಟು. ಮಗ ಬಂದಾನ, ಅವನು ಓದ್ತಾನ್ರಿ ಇವತ್ತು. ಹಾಗಾಗಿ ಅವನಿಗೆ ಇಡ್ಲಿ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಇವತ್ತು ಇಡ್ಲಿ ಮಾಡ್ಲತ್ತೀನಿ. ನಿನ್ನೆ ಮಾಡ್ಬೇಕಂದ್ರೆ ಮಾಡೋದಾಗಲಿಲ್ಲ, ಬೇರೆ ಏನೇನೋ ಮಾಡಿದ್ವಿ. ಹಾಗಾಗಿ ಅವನಿಗೆ ಇಷ್ಟ ಆಗಿರೋದಂದ್ರೆ ಭಾರಿ ಅಂದ್ರೆ ಇಷ್ಟ ಅಂದರೆ ಇಡ್ಲಿನೇ. ಹಾಗಾಗಿ ಈ ಇಡ್ಲಿ ಮಾಡಿಬಿಟ್ಟು ಅವನಿಗೆ ತಿನ್ನಿಸಿ, ಮತ್ತು ಮಗಳಿಗೆ ಅದರಲ್ಲಿ ಭಾಗ್ಯ, ಆಕೆಗೂ ಕೊಟ್ಟು ಕಳಿಸ್ಬೇಕು ಅಂತ. ಆಕೆಗೂ ಇಡ್ಲಿ ಇಷ್ಟ ಇಲ್ಲ, ದೋಸೆ ಇಷ್ಟ. ಅದ್ರ ದೋಸೆ ಮಾಡಿ ಕಳಿಸಿದ್ರೆ ಆಕೆಗೆ ಅಲ್ಲಿ ಹೋಗೋಟಿಗೆ ಸಣ್ಣ ಎಲ್ಲ ತಣ್ಣಗೆ ಆರೋಗಿರ್ತಾರೋ ತಿನ್ನಲ್ಲಕ್ಕಿ. ಹಾಗಾಗಿ ಬಿಸಿ ಹೂ ಗರಿ ದೋಸೆ ಬೇಕು ಆಕೆಗೆ ಅಂಥವಾದ್ರೆ ತಿಂತಾಳೆ. ಆಕೆಗೂ ಸ್ವಲ್ಪ ಆತ ಅಂಥೇಳಿ ಆಕೆಗೆ ಏನದ ಇಲ್ಲಿ ಇಡ್ಲಿ ರೆಡಿ ಮಾಡೋಕ್ಕಿಟ್ಟೀನಿ. ಹಾಗೆ ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟಿನಾಗಿಟ್ಟೀನಿ. ಸಿದ್ಧಾರ್ಥ ಹಾಗೆ ಸ್ವಲ್ಪ ಬಾಕ್ಸಿ ಹಾಕಿ ಕಳ್ಸೋಣ ಅಂತೇಳಿ. ಚಪಾತಿ ನಾಳೆಗೆ ಒಂದು ಸ್ವಲ್ಪ ತಿಂತಾರೆ ಅವರು.
ಕಟಿ ಆದ್ರೂ ಚಪಾತಿ ತಿಂತಾರೆ ಮಕ್ಕಳಲ್ಲಿ. ಬರೀ ಅನ್ನ ಸಾಂಬಾರು ಇರ್ತದೆ ಹೇಳಿಬಿಟ್ಟು ಮುದ್ದೆ ಕೊಡ್ತಾರೆ, ಊಟ ಚಲೋ ಇರ್ತೈತಿ. ಖರೆ ಆದರೂ ಇಲ್ಲಿ 2 ದಿನ ಚಪಾತಿ ತಿಂದು ರೊಟ್ಟಿ ತಿಂದು ಹೋಗಿರ್ತಾರೆ, ಅಲ್ಲಿ ಹೋಗೋಣ ಸ್ವಲ್ಪ ಕಷ್ಟ ಅನ್ನಿಸ್ತೈತಿ. ಹಾಗಾಗಿ ನಾನು ಯಾವಾಗೂ ಅಕ್ಕಿ ನೆನೆಸಿ ರವೆ ಮಾಡಿಕೊಂಡು ಇಡ್ಲಿ ಮಾಡ್ತಿದ್ದೆ. ಇವತ್ತು ಇಡ್ಲಿ ರವೆ ನೆನೆಸಿ ಇಡ್ಲಿ ಮಾಡತ್ತೀನಿ. ಯಾಕಂದ್ರೆ ಏನೋ ಗೊತ್ತಿಲ್ಲ, ನನ್ನ ಮಗ ಹೇಳ್ದ ಮಮ್ಮಿ ಬೇಡ ಇಡ್ಲಿ ರವದಿಂದ ಇಡ್ಲಿ ಮಾಡಿ ನೋಡು, ಭಾಳ ದಿನ ತಿಂದಿಲ್ಲ, ಯಾವಾಗಲೂ ಅಕ್ಕಿ ನೆನೆಸೇ ಮಾಡ್ತಾರೆ ಅಂತಂದ. ಹಾಗಾಗಿ ಇಡ್ಲಿ ರವೆ ನೆನೆಸಿ ಮಾಡೀನಿ. ನೋಡಿರಿ ಇಡ್ಲಿ ರೆಡಿ. ಅದು 3 ಪ್ಲೇಟ್ ಇಡ್ಲಿ. ಇವಕ್ಕೆ ಏನೋ ಸಾಂಬಾರು ಚಟ್ನಿ ಎಲ್ಲ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಲಿಕ್ಕೆ ಇಲ್ಲೆಲ್ಲ ತೊಗೊಂಬಂದರಿ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊಬ್ಬರಿ ಹರ್ಚಿಟ್ಟನ್ನು ಸಿದ್ಧಾರ್ಥ ಹೇಳಿದ್ನಲ್ಲ, ನನಗೆ ಆಗಲಿಲ್ಲ. ಹಾಗಾಗಿ ಸಿದ್ಧಾರ್ಥ ಹರ್ಚಿಟ್ಟ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕೀಗ. ಮತ್ತು ಸಿಗೋಣ್ರಂತ ಅವಸರ ತೆಗ್ದ ಅವ್ನಿಗೆ ಟೈಮ್ ಆಯ್ತು ನೋಡ್ರಿ. ಇಲ್ಲಿ 9:30 ಆಯ್ತು, 9ಕ್ಕೆ ಮನೆ ಬಿಡಬೇಕಾಗಿತ್ತು. 9:30 ಆಯ್ತು ಅಂತೇಳಿ ಅವ್ನು ವೀಡಿಯೋನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಎಲ್ಲ ಅಲ್ಲಿ ತಿಂದ, ಅಲ್ಲಿ ಅರ್ಧ ಇಟ್ಟ, ಇಲ್ಲಿ ಇಟ್ಟ. ಏನು ಅವಸರ ನೋಡ್ರಿ ಇಲ್ಲಿ ಹಂತ್ರ. ನಾನು ಸಾಂಬಾರು ಸ್ವಲ್ಪ ಲೇಟ್ ಮಾಡಿದೆ ಮಾಡೋಕ್ಕೆ, ಯಾಕಂದ್ರೆ ಬೇಸಿಗೆ ದಿನ ಹಳಿಸ್ಬಿಡ್ತದೆ ಜಲ್ದಿ. ಸ್ವಲ್ಪ ಲೇಟ್ ಮಾಡಿ ಮಾಡೋಣ ಅಂತೇಳಿ ಮಾಡಿದೆ, ಹಾಗಾಗಿ ಲೇಟ್ ಆಯ್ತು ನೋಡ್ರಿ. ಬರ್ರಿ ನಾವು ನಾಷ್ಟ ಮಾಡಿಬಿಡೋಣಂತ ಅವ್ನ ತಾಟ್ನಾಗೆ. ಇನ್ನೇನು ಮಾಡೋದು, ಅವನಿಗೆ ತೋರಿಸ್ಬೇಕಂದ್ರೆ ಆಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು ಅವನಿಗೆ. ಹಾಗಾಗಿ ಹೋಗ್ಬಿಟ್ಟ. ಸ್ವಲ್ಪ ನಾವು ನಾಷ್ಟ ಮಾಡಿ ರೆಸ್ಟ್ ಮಾಡೋಣ ಜರ. ನೋಡೋಣ್ರಿ ಎಲ್ತಾನ ವಿಡಿಯೋ ಮಾಡೋನು. ಎಲ್ಲಿ ನಿಂದಿರ್ತೈತಿ ಕತಿ. ಬರ್ರಿ ಎಲ್ಲರೂ ಇಡ್ಲಿ ಸಾಂಬಾರು ಆಮೇಲೆ ಚಟ್ನಿ. ಇಡ್ಲಿ ಮಸ್ತಾಗ್ಯಾವ ಅದೆಲ್ಲ. ಓಕೆ ಸಿಗೋಣ್ರಿ ಮತ್ತು.